ಅಡುಗೆ ಮಟನ್ನು ಚಿಕನ್ನು ರೈಸು ಮಸಾಲೆ ಎಲ್ಲ ನಮ್ಮದು. ದಾವಣಗೆರೆ ಫುಡ್ ಸೀರೀಸ್ ಮಾಡ್ತಾ ಮಾಡ್ತಾ ವಿಲೇಜ್ ಸ್ಟೈಲ್ ಕುಕಿಂಗ್ ನ ಮಾಡೋ ಒಂದು ನಾನ್ ವೆಜ್ ಹೋಟೆಲ್ ನ ನಿಮಗೆ ಪ್ರೆಸೆಂಟ್ ಮಾಡಬೇಕು ಅಂತ ನಾವು ಬಂದಿದ್ದು ದಾವಣಗೆರೆಯಿಂದ 19 ಕಿಲೋಮೀಟರ್ ಇರೋ ಲೋಕಿ ಕೆರೆಗೆ. ಲೋಕಲಿ ಸಖತ್ ಫೇಮಸ್ ಇರೋ ಈ ಹೋಟೆಲ್ಗೆ ಸುತ್ತಮುತ್ತ ಊರಿಂದ ತುಂಬಾ ಜನ ಬಂದು ಒಂದೊಳ್ಳೆ ನಾನ್ ವೆಜ್ ಊಟ ಮಾಡ್ಕೊಂಡು ಹೋಗ್ತಾರೆ. ಯಾವ್ದು ಅಂತೀರಾ? ಬನ್ನಿ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂದಿರುವಂತದ್ದು ಲೋಕಿ ಕೆರೆಯ ಸಿಗಂದೂರೇಶ್ವರಿ ಹೋಟೆಲ್ಗೆ. ಈ ಹೋಟೆಲ್ ಶುರುವಾಗಿ ಸುಮಾರು 16 ವರ್ಷ ಆಗಿದೆ. ಇಲ್ಲಿ ಚಿಕನ್ ಮತ್ತೆ ಮಟನ್ ಡಿಶಸ್ ತುಂಬಾ ಫೇಮಸ್ ಅಂತೆ. ಈ ಹೋಟೆಲ್ ಒಂದು ಸಣ್ಣ ಹಳ್ಳಿಯಲ್ಲಿ ಇರೋದ್ರ ಜೊತೆಗೆ ಒಂದು ಪಕ್ಕಾ ವಿಲೇಜ್ ಸ್ಟೈಲ್ ಕುಕಿಂಗ್ ನ ನೀವಿಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬಹುದು. ವಿಡಿಯೋ ಸೂಪರ್ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಕಿಪ್ ಮಾಡಿದಿರಾ ಫುಲ್ ವಿಡಿಯೋ ನೋಡಿ. ಇನ್ನೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಏನು ಮಾಡ್ತಾ ಇರೋದು? ಮಟನ್ ಫ್ರೈಯಾ? ಮಟನ್ ಡ್ರೈ. ಮಟನ್ ಮಸಾಲೆ ಇದೆ, ಮಟನ್ ಫ್ರೈ, ಮಟನ್ ಡ್ರೈ, ಮಟನ್ ಹೈದರಾಬಾದಿ, ಚಿಕನ್ ಮಸಾಲ, ಚಿಕನ್ ಫ್ರೈ, ಚಿಕನ್ ಡ್ರೈ, ಚಿಕನ್ ಹೈದರಾಬಾದಿ. ಇದು ಮಟನ್ ಮಸಾಲ. ಈರುಳ್ಳಿನ ಅದು ಆನಿಯನ್ ಫ್ರೈ ಮಾಡ್ಕೊಂಡಿದ್ದೀರಾ? ಫ್ರೈ ಮಾಡ್ತೀವಿ. ಅಲ್ಲಿ ಎಷ್ಟು ಇರುತ್ತೆ? 2 ಹಾಕಿದೀವಿ. ಈ ಕಡೆ ಎಲ್ಲ ಸ್ವಲ್ಪ ಖಾರ ಜಾಸ್ತಿ ಅಲ್ಲ? ಕಮ್ಮಿ. ರೈಸ್ ಐಟಮ್, ಆಮೇಲೆ ನಾನ್ ವೆಜ್ ಉಳಿದ್ರೆ ವೆಜ್ ಐಟಮ್ ಜೀರಾ ರೈಸು, ಗೀ ರೈಸು, ಎಗ್ ರೈಸು, ಎಗ್ ಮಸಾಲ. ನ್ಯಾಚುರಲ್ ಒಳ್ಳೆ ಮಸಾಲ ನಾವು ರೆಡಿ ಮಾಡ್ತೀವಿ. ಆಮೇಲೆ ಎಲ್ಲ ಖಾರ ಪುಡಿ ಎಲ್ಲ ನಾವು ಓನ್ ಮಾಡಿಸ್ತೀವಿ. ನಮ್ಮದೇ ಅಡುಗೆ ಮಟನ್ನು ಚಿಕನ್ನು ರೈಸು ಮಸಾಲೆ ಎಲ್ಲ ನಮ್ಮದು. ತೋಟಗಳು ನಮ್ಮದೇ ಇದೆ. ಮಾಡೋಕ್ಕೆ ಮಕ್ಕಳಿದಾರಲ್ಲಪ್ಪ, ಮಕ್ಕಳಿದ್ದಂಗೆ ಯಾಕೆ ಅವ್ರಿಗೆ ನಾವು ಹೆಲ್ಪ್ ಆಗಬೇಕು.
ನೀವು ಯಾವಾಗ ಬಂದ್ರು ಇಲ್ಲಿ ಕ್ರೌಡ್ ನೋಡ್ಬೋದು. ಬಂದ ತಕ್ಷಣ ರಸಂ ಕೊಡ್ತಾರೆ, ನಂತರ ಆರ್ಡರ್ ತಗೊಂಡು ಫ್ರೆಶ್ ಆಗಿ ಮಾಡ್ಕೊಡ್ತಾರೆ. ಇಲ್ಲಿ ರೊಟ್ಟಿ ಮತ್ತೆ ಚಪಾತಿ ಸಿಗುತ್ತೆ, ಜೊತೆಗೆ ಚಾಯ್ಸ್ ನಿಮ್ದು ಚಿಕನ್ ಅಥವಾ ಮಟನ್ ಯಾವ ಐಟಮ್ ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ನಂತರ ವೈಟ್ ರೈಸ್ ಸಿಗುತ್ತೆ, ವೈಟ್ ರೈಸ್ ಬೇಡ ಅಂದ್ರೆ ಜೀರಾ ರೈಸ್, ಫ್ರೈಡ್ ರೈಸ್, ಎಗ್ ರೈಸ್ ಕೂಡ ತಗೋಬಹುದು. ರೇಟ್ಸ್ ಕೂಡ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಡಿಸ್ಕ್ಲೈಮರ್ ಏನು ಅಂದ್ರೆ ಈ ಜಾಗನ ಫ್ಯಾಮಿಲಿಗೆ ರೆಕಮೆಂಡ್ ಮಾಡಲ್ಲ, ಆದ್ರೆ ಫ್ರೆಂಡ್ಸ್ ಮತ್ತೆ ಗ್ರೂಪ್ಸ್ ಗೆ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಓನರ್ಗೆ ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ಸ್ವಲ್ಪ ಸಂಕೋಚ ಇದ್ದಿದ್ರಿಂದ ಜಾಸ್ತಿ ಮಾತಾಡ್ಸ್ಲಿಕ್ಕೆ ಆಗ್ಲಿಲ್ಲ. ಇನ್ನು ಕೂಡ ನಮ್ಮ ಚಾನೆಲ್ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ಮತ್ತೆ ನಾನು ಸಿಗ್ತೀನಿ ಇದೇ ತರ ಹೊಸ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.